ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಶ್ರೀ ಶಿವಾನಂದ ಹಲವಳ್ಳಿ, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತೇಲ್ಸಂಗ್. ಪ್ರಸ್ತುತ ಕಾಲೇಜು ಶಿಕ್ಷಣ ಇಲಾಖೆ ಅಡಿಯಲ್ಲಿ LMS ಯೋಜನೆ ಅಡಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ BA 6ನೇ ಸೆಮಿಸ್ಟರ್ನ ಅರ್ಥಶಾಸ್ತ್ರ ದ್ವಿತೀಯ ಪತ್ರಿಕೆ ಭಾರತದ ಆರ್ಥಿಕತೆಗೆ ನಿಗದಿಪಡಿಸಿದ ಪಠ್ಯದಲ್ಲಿನ 3ನೇ ಘಟಕ ಕೈಗಾರಿಕಾ ಅಭಿವೃದ್ಧಿ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಇದರ ಒಂದು 30th ಸೆಷನನ್ನು ಚರ್ಚೆ ಮಾಡ್ತಾ ಇದ್ದೇವೆ. ದ್ಯಾಟ್ ಈಸ್ ಸೋರ್ಸಸ್ ಆಫ್ ಇಂಡಸ್ಟ್ರಿಯಲ್ ಫೈನಾನ್ಸ್ ಆ್ಯಂಡ್ ಮೀನಿಂಗ್, ಟೈಪ್ಸ್ ಆ್ಯಂಡ್ ಸೋರ್ಸಸ್ ಆಫ್ ಇಂಡಸ್ಟ್ರಿಯಲ್ ಫೈನಾನ್ಸ್. ಎಸ್, ಇನ್ಸ್ಟಿಟ್ಯೂಷನಲ್ ಇಂಡಸ್ಟ್ರಿಯಲ್ ಫೈನಾನ್ಸ್ ಮೀನಿಂಗ್. ಇಲ್ಲಿ ಕೈಗಾರಿಕಾ ಹಣಕಾಸು ಒಂದು ವ್ಯವಹಾರ ಅಥವಾ ಉದ್ಯಮ ಹಣಕಾಸು ಬಯಸಿದ ಸಮಯದಲ್ಲಿ ಹಣವನ್ನು ಒದಗಿಸುವುದು ಎಂದು ವ್ಯಾಖ್ಯಾನಿಸಲಾಗುತ್ತದೆ. ಕೈಗಾರಿಕಾ ಹಣಕಾಸು ಅಂದರೆ ಒಂದು ವ್ಯವಹಾರ ಅಥವಾ ಒಂದು ಕೈಗಾರಿಕೆ, ಒಂದು ಉದ್ಯಮ ಬಯಸಿದ ಕಾಲಕ್ಕೆ, ಬಯಸಿದ ಸಮಯಕ್ಕೆ ಹಣವನ್ನು ಒದಗಿಸುವುದನ್ನು ಕೈಗಾರಿಕಾ ಹಣಕಾಸು ಅಂತ ಕರೆಯಲಾಗ್ತದೆ. ಫೀಲರ್ ಅವರ ಪ್ರಕಾರ ಬಿಸ್ನೆಸ್ ಫೈನಾನ್ಸ್ ಅಂದರೆ ಆಸ್ ದ ಬಿಸ್ನೆಸ್ ಆಕ್ಟಿವಿಟಿ ವಿಚ್ ಈಸ್ ಕನ್ಸರ್ನ್ಡ್ ವಿತ್ ದ ಅಕ್ವೈಸಿಷನ್ ಆ್ಯಂಡ್ ಕನ್ಸರ್ವೇಷನ್ ಆಫ್ ಕ್ಯಾಪಿಟಲ್ ಫಂಡ್ಸ್ ಇನ್ ಮೀಟಿಂಗ್ ದ ಫೈನಾನ್ಷಿಯಲ್ ನೀಡ್ಸ್ ಆ್ಯಂಡ್ ಆಲ್ ಓವರ್ ಆಬ್ಜೆಕ್ಟಿವ್ ಆಫ್ ಬಿಸ್ನೆಸ್ ಎಂಟರ್ಪ್ರೈಸ್ ಅಂತ. ಅಂದರೆ ಫೀಲರ್ ಅವರು ಏನು ವ್ಯಾಖ್ಯಾನಿಸ್ತಾರೆ, ವ್ಯವಹಾರಿಕ ಹಣಕಾಸು ಅಂದರೆ ಹಣಕಾಸಿನ ಅಗತ್ಯತೆಗಳನ್ನು ಪೂರೈಸುವಲ್ಲಿ ಮತ್ತು ವ್ಯವಹಾರ ಉದ್ದೇಶದ ಮೇಲೆ ಬಂಡವಾಳ ನಿಧಿಗಳ ಸ್ವಾಧೀನ ಮತ್ತು ಸಂರಕ್ಷಣೆಗೆ ಸಂಬಂಧಿಸಿದಂಥ ವ್ಯವಹಾರದ ಚಟುವಟಿಕೆ ಅಂತ ವ್ಯಾಖ್ಯಾನಿಸಿದ್ದಾರೆ. ಗುತ್ಮನ್ ಏನು ಹೇಳ್ತಾರೆ ಅಂದರೆ, ಗುತ್ಮನ್ ಮತ್ತು ಇತರರು ವ್ಯವಹಾರ ಹಣಕಾಸು ವ್ಯವಹಾರದಲ್ಲಿ ಬಳಸುವ ನಿಧಿಗಳ ಯೋಜನೆ, ನಿಯಂತ್ರಣ ಮತ್ತು ಆಡಳಿತಕ್ಕೆ ಸಂಬಂಧಿಸಿದಂಥ ಆಕ್ಟಿವಿಟಿ ಅಂದರೆ ಚಟುವಟಿಕೆ ಅಂತ ವ್ಯಾಖ್ಯಾನಿಸ್ತಾರೆ. ಎಸ್, ಹಾಗಾದರೆ ಕೈಗಾರಿಕಾ ಹಣಕಾಸಿನ ಅಗತ್ಯವೇನು? ವಾಟ್ ಈಸ್ ದ ನೀಡ್ ಆಫ್ ಇಂಡಸ್ಟ್ರಿಯಲ್ ಫೈನಾನ್ಸ್? ಹಣಕಾಸು ಎನ್ನುವುದು ಉದ್ಯಮದ ಜೀವರಕ್ತ. ಅಭಿವೃದ್ಧಿಗೆ ಸಾಕಷ್ಟು ಹಣಕಾಸು, ಗರಿಷ್ಠ ಪ್ರಮಾಣದ ಹಣಕಾಸು ಅತ್ಯಗತ್ಯ. ಒಂದು ದೇಶದಲ್ಲಿ ಕೈಗಾರಿಕಾ ಯಂತ್ರದ ಚಕ್ರಗಳಿಗೆ ತೈಲ ಹಾಕಲು ಹಣಕಾಸು ಅಗತ್ಯವಾದುದು. ಅದನ್ನು ಖಚಿತಪಡಿಸಿಕೊಳ್ಳಲು, ಸುಗಮವಾಗಿ ಕೆಲಸ ಮಾಡುವುದು ಮತ್ತು ಅದರ ವಿಘಟನೆಯನ್ನು ತಡೆಯುವುದು ಇದರ ಒಂದು ಮುಖ್ಯ ಕಾರ್ಯ. ನಮ್ಮ ದೇಶದ ಕೈಗಾರಿಕೆಗಳ ನಿಧಾನಗತಿಯ ಅಭಿವೃದ್ಧಿಗೆ ಹಣಕಾಸಿನ ಕೊರತೆ ಒಂದು ಪ್ರಮುಖ ಕಾರಣವಾಗಿದೆ ಅಂತ ಹೇಳ್ಬೋದು. ಇತ್ತೀಚಿನ ವರ್ಷಗಳಲ್ಲಿ ಮಾತ್ರ ಈ ಸಮಸ್ಯೆಯ ಬಗ್ಗೆ ಹೆಚ್ಚಿನ ಗಮನ ಹರಿಸಲಾಗಿದ್ದು, ತ್ವರಿತ ಕೈಗಾರಿಕಾ ಅಭಿವೃದ್ಧಿಯನ್ನು ಸಾಧಿಸುವ ಉದ್ದೇಶದಿಂದ ಎಲ್ಲ ರೀತಿಯ ಕೈಗಾರಿಕೆಗಳಿಗೆ ವಿವಿಧ ರೀತಿಯ ಹಣಕಾಸು ಒದಗಿಸಲು ಸರ್ಕಾರ ದೃಢವಾದ ಕ್ರಮಗಳನ್ನು ಕೈಗೊಂಡಿದೆ. ಕೈಗಾರಿಕೆಯನ್ನು ನಡೆಸಲು ಹಣಕಾಸು ಅಗತ್ಯವಿದೆ. ಕಾಳಜಿ, ಅದು ಸಣ್ಣ ಕಾಳಜಿ ಇರಲಿ, ದೊಡ್ಡ ಪ್ರಮಾಣದ ಕಾಳಜಿ ಇರಲಿ, ಹೆಚ್ಚಿನ ಒಂದು ಕಾಳಜಿಯುತ ಕ್ರಮವನ್ನು ಕೈಗೊಂಡಿದೆ ಅಂತ ಹೇಳ್ಬೋದು. ಭೂಮಿ, ಕಟ್ಟಡ, ಯಂತ್ರೋಪಕರಣಗಳ ಖರೀದಿ ಮತ್ತು ವಿಸ್ತರಣೆ ಮತ್ತು ಬದಲಿ ಅಥವಾ ಕಚ್ಚಾ ವಸ್ತುಗಳ ಖರೀದಿಗೆ, ವೇತನಗಳನ್ನು ಪಾವತಿಸಲು, ಉತ್ಪಾದನೆ ಮತ್ತು ಮಾರ್ಕೆಟಿಂಗ್ನ ಪ್ರಾಸಂಗಿಕ ವೆಚ್ಚಗಳನ್ನು ಪೂರೈಸಲು ಮತ್ತು ದಿನನಿತ್ಯದ ವ್ಯವಹಾರ ವೆಚ್ಚಗಳನ್ನು ಪೂರೈಸಲು ವಿವಿಧ ಉದ್ದೇಶಗಳಿಗಾಗಿ ಹಣಕಾಸು ಅಗತ್ಯವಿದೆ. ಹಿಂದಿನದನ್ನು ಸ್ಥಿರ ಬಂಡವಾಳ ಅಥವಾ ಬ್ಲ್ಯಾಕ್ ಕ್ಯಾಪಿಟಲ್ ಎಂದು ಕರೆಯಲಾಗ್ತದೆ, ಏಕೆಂದರೆ ಇದನ್ನು ದೀರ್ಘಾವಧಿ ಕಾಲದವರೆಗೆ ಇರುವ ಆಸ್ತಿಗಳಲ್ಲಿ ಹೂಡಿಕೆ ಮಾಡಲಾಗುವುದು, ಮತ್ತು ಎರಡನೆಯದನ್ನು ಮಾತ್ರ ಕಾರ್ಯ ಬಂಡವಾಳ ಎಂದು ಕರೆಯಲಾಗ್ತದೆ. ಎಸ್, finance is required to run the industrial concern, whether it be small concern or big concern. Yes, types of finances. ಹಣಕಾಸಿನ ಪ್ರಕಾರಗಳು. ಪ್ರತಿಯೊಂದು ವ್ಯವಹಾರ ಕಾರ್ಯಕ್ಕೂ ಸ್ಥಿರ ಬಂಡವಾಳ ಮತ್ತು ಕಾರ್ಯನಿರತ ಬಂಡವಾಳದ ರೂಪದಲ್ಲಿ ಹೂಡಿಕೆಗಾಗಿ ಹಣದ ಅಗತ್ಯವಿರುತ್ತದೆ. ಆದರೆ ಅವುಗಳು ಅಗತ್ಯವಿರುವ ಹಣವನ್ನು ಅಂದಾಜು ಮಾಡುತ್ತವೆ. ಅವುಗಳಿಗೆ ಅಗತ್ಯವಿರುವ ಅವಧಿಯನ್ನು ಕಂಡುಹಿಡಿಯಬೇಕು. ನಿಧಿಗಳು ದೀರ್ಘಾವಧಿಯ, ಮಧ್ಯಮಾವಧಿಯ ಮತ್ತು ಅಲ್ಪಾವಧಿಗೆ ಇರಬಹುದು. ಈ ರೀತಿ
ಅತ್ಯಂತ ಅವಶ್ಯಕವಾಗಿ ಹಣಕಾಸಿನ ಮೂಲಗಳನ್ನು ನಿರ್ಧರಿಸುವ ಅವಧಿ ಮತ್ತು ಹಣಕಾಸಿನ ವಿಧಾನವನ್ನು ಬಳಸುವುದು ಅತ್ಯಂತ. ಹೀಗೆ ವ್ಯವಹಾರದ ಕಾಳಜಿಯಿಂದ ಮುಖ್ಯವಾಗಿ 3 ವಿಧದ ಹಣಕಾಸು ಅಗತ್ಯವಿರುತ್ತವೆ: ದೀರ್ಘಾವಧಿ ಹಣಕಾಸು, ಮಧ್ಯಮಾವಧಿ ಹಣಕಾಸು ಮತ್ತು ಅಲ್ಪಾವಧಿ ಹಣಕಾಸು. ದೀರ್ಘಾವಧಿ ಹಣಕಾಸು ಇದು ಹೂಡಿಕೆಗೆ ಅಗತ್ಯವಾಗಿದ್ದು, ಭೂಮಿ, ಕಟ್ಟಡ, ಸ್ಥಾವರ ಮತ್ತು ಯಂತ್ರೋಪಕರಣಗಳಂತಹ ಸ್ವತ್ತುಗಳಲ್ಲಿ ಫಿಟ್ಟಿಂಗ್ಸ್ಗಳು, ಪೇಟೆಂಟ್ ಹಕ್ಕುಗಳು, ಸ್ಥಿರ ಸ್ವತ್ತುಗಳು ಮತ್ತು ವಿಸ್ತರಣೆ ಅಥವಾ ವಿಸ್ತರಣಾ ಕಾರ್ಯಕ್ರಮಗಳಿಗೆ ಹಣಕಾಸನ್ನು ಒದಗಿಸುವುದು ಅವಶ್ಯ. 5 ವರ್ಷಗಳಿಗಿಂತ ಹೆಚ್ಚು ಅವಧಿಗೆ ದೀರ್ಘಾವಧಿ ಹಣಕಾಸನ್ನು ಸಂಗ್ರಹಿಸಲಾಗುತ್ತದೆ. ಇನ್ನು ಮಧ್ಯಮಾವಧಿ ಹಣಕಾಸು. ಈ ದೀರ್ಘಾವಧಿ ಹಣಕಾಸು ಭೂಮಿ, ಕಟ್ಟಡ, ಸ್ಥಾವರ, ಯಂತ್ರೋಪಕರಣಗಳಲ್ಲಿ ಖರೀದಿಗೋಸ್ಕರ ಅವಶ್ಯಕ. ಇನ್ನು ಮಧ್ಯಮಾವಧಿ ಹಣಕಾಸು ಮಿಡ್ ಟರ್ಮ್ ಫೈನಾನ್ಸ್ ಅಂದಾಗ ಇದು ಕಾರ್ಯನಿರತ ಬಂಡವಾಳದಲ್ಲಿ ಹೂಡಿಕೆ ಮಾಡಲು ಮತ್ತು ಕೆಲವು ಸ್ಥಿರ ಸ್ವತ್ತುಗಳ ಬದಲಿಗಾಗಿ ಇದು ಅಗತ್ಯವಾಗಿರುತ್ತದೆ. ಇದನ್ನು 1 ವರ್ಷದಿಂದ 5 ವರ್ಷಗಳವರೆಗೆ ಮುಂದುವರಿಸಲಾಗುತ್ತದೆ. ಇನ್ನು ಶಾರ್ಟ್ ಟರ್ಮ್ ಫೈನಾನ್ಸ್ ಅಲ್ಪಾವಧಿ ಹಣಕಾಸು ಕಾರ್ಯ ಬಂಡವಾಳದ ಅಲ್ಪಾವಧಿಯ ಅಗತ್ಯಗಳನ್ನು ಪೂರೈಸಲು ಇದು ಅಗತ್ಯವಾಗಿರುತ್ತದೆ. ಇದನ್ನು 12 ತಿಂಗಳು ಅಥವಾ ಅದಕ್ಕಿಂತ ಕಡಿಮೆ ಅವಧಿಗೆ ಬೆಳೆಸಲಾಗುತ್ತದೆ. ಒಂದೇ ಉದ್ದೇಶಕ್ಕಾಗಿ ದೀರ್ಘಾವಧಿ ಹಣಕಾಸು ಮತ್ತು ಮಧ್ಯಮಾವಧಿ ಹಣಕಾಸು ಅಗತ್ಯವಿರುವುದರಿಂದ ಎರಡೂ ರೀತಿಯ ಹಣಕಾಸುಗಳನ್ನು ಒಟ್ಟಿಗೆ ಸೇರಿಸಿ ದೀರ್ಘಾವಧಿ ಹಣಕಾಸು ಎಂದು ಕರೆಯಲಾಗುತ್ತದೆ. ಆದ್ದರಿಂದ ವ್ಯಾಪಾರ ಸಂಸ್ಥೆಗೆ ಅಗತ್ಯವಿರುವ ಹಣಕಾಸಿನ ಪ್ರಕಾರಗಳು ಮುಖ್ಯವಾಗಿ ಈ ಕೆಳಗಿನಂತಿರುತ್ತವೆ: ದೀರ್ಘಾವಧಿ ಹಣಕಾಸು ಮತ್ತು ಅಲ್ಪಾವಧಿ ಹಣಕಾಸು. ಮುಖ್ಯವಾಗಿ ಇವೆ ಎರಡು ಹೆಚ್ಚಿನ ಪ್ರಮಾಣದಲ್ಲಿ. ಈ ಮೂಲಗಳನ್ನು ವರ್ಗೀಕರಿಸಲು ಅತ್ಯಂತ ಜನಪ್ರಿಯ ವರ್ಗೀಕರಣದ ರೂಪ ಈ ರೀತಿ ಇದೆ: ದೀರ್ಘಾವಧಿ ಹಣಕಾಸಿನ ಮೂಲಗಳು. ಷೇರುಗಳು, ಡಿಬೆಂಚರ್ಗಳು, ಉಳಿಸಿಕೊಂಡಿರುವ ಗಳಿಕೆಗಳು, ಮ್ಯೂಚುವಲ್ ಫಂಡುಗಳು, ಸಾರ್ವಜನಿಕ ಠೇವಣಿ ಇವುಗಳು. ಇನ್ನು ಬಿ ಹಣಕಾಸಿನ ಅಲ್ಪಾವಧಿಯ ಮೂಲಗಳು: ವ್ಯಾಪಾರಿ ಸಾಲ, ಕಂತು ಕ್ರೆಡಿಟ್, ವಾಣಿಜ್ಯ ಬ್ಯಾಂಕುಗಳು, ಸ್ವೀಕರಿಸುವ ಖಾತೆಗಳು ಅಥವಾ ಅಪವರ್ತನ, ಗ್ರಾಹಕರ ಪ್ರಗತಿ, ಹಣಕಾಸು ಸಂಸ್ಥೆಗಳು. ಈ ಎಲ್ಲ ಅಂಶಗಳು ಅನ್ನು ನಾವು ಹಣಕಾಸಿನ ಮೂಲಗಳು ಅಂತ ಕರಿತೀವಿ. ಅದರಲ್ಲಿ ವಿಶೇಷವಾಗಿ ಇವು ಶಾರ್ಟ್ ಟರ್ಮ್ ಸೋರ್ಸಸ್ ಆಫ್ ಫೈನಾನ್ಸ್ ಅಂದಲ್ಲಿ ವ್ಯಾಪಾರಿ ಸಾಲ, ಟ್ರೇಡ್ ಕ್ರೆಡಿಟ್, ಇನ್ಸ್ಟಾಲ್ಮೆಂಟ್ ಕ್ರೆಡಿಟ್, ಕಂತಿನ ಸಾಲ, ವಾಣಿಜ್ಯ ಬ್ಯಾಂಕುಗಳು ಒದಗಿಸುವ ಸಾಲ, ಅಕೌಂಟ್ಸ್ ರಿಸೀವೇಬಲ್ ಫೈನಾನ್ಸಿಂಗ್ ಆರ್ ಕಸ್ಟಮರ್ ಅಡ್ವಾನ್ಸಸ್. ದೀಸ್ ಆರ್ ಆಲ್ ದಿ ಶಾರ್ಟ್ ಟರ್ಮ್ ಫೈನಾನ್ಸಸ್. Then shares, debentures, retained earnings, mutual funds, public deposits, financial institutions. These are all the long-term sources. ಈ ರೀತಿ ಷೇರುಗಳು, ಡಿಬೆಂಚರ್ಗಳು, ರಿಟೈನ್ಡ್ ಅರ್ನಿಂಗ್ಸ್, ಉಳಿಸಿಕೊಂಡ ಗಳಿಕೆಗಳು, ಪರಸ್ಪರ ನಿಧಿಗಳು, ಸಾರ್ವಜನಿಕರ ಠೇವಣಿಗಳು, ಹಣಕಾಸಿನ ಸಂಸ್ಥೆಗಳನ್ನು ನಾವು ಸಾಮಾನ್ಯವಾಗಿ ದೀರ್ಘಾವಧಿ ಹಣಕಾಸಿನ ಮೂಲಗಳು ಅಂತ ವರ್ಗೀಕರಿಸ್ತೇವೆ. That's it. It is important to note that since long-term finance and medium-term finance are required for more or less the same purpose, both the types of finance are clubbed together to be called long-term finance. Finance is the lifeblood. This sentence gives the importance of finance for every country's industrialization. Adequate finance is quite essential for the development of industries in a country. Finance is necessary to oil the wheels of the industrial machine, to ensure its smooth working and to prevent its breakdown. That's it. ಧನ್ಯವಾದಗಳು. ಹೆಚ್ಚಿನ ಓದಿಗಾಗಿ ದತ್ತಾ ಆ್ಯಂಡ್ ಸುಂದರಮ್ರವರ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ KD ಬಸವಾರವರ ಗ್ರಂಥವನ್ನು ಪರಾಮರ್ಶಿಸಬಹುದು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.